ಮನೆ ವಿಚಾರಕ್ಕೆ ದೊಡ್ಡಪ್ಪನನ್ನೇ ಮರ್ಡರ್ ಮಾಡಿದ ತಮ್ಮನ ಮಗ. ಕೆಂಚರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರ್ರಂಪಲ್ಲಿಯಲ್ಲಿ ಕೊಲೆ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಜಮೀನು ಮನೆಯ ವಿಚಾರಕ್ಕೆ ಗಲಾಟೆಗಳು ನಡೆಯುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಕೂತು ಬಗೆಹರಿಸಬಹುದಾದ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೊಲೆ ಮಾಡುವ ಹಂತಕ್ಕೆ ತಲುಪಿದ್ದಾರೆ ಜನರು. ಮನುಷ್ಯ ಸಂಬಂಧವನ್ನೇ ಮರೆತು ಒಡ ಹುಟ್ಟಿದವರು ಸಂಬಂಧಿಕರನ್ನೇ ಕೊಲೆ ಮಾಡುತ್ತಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಇಂತಹ ಪ್ರಕರಣಗಳು ಅದ್ಯಾಕೋ ದಿನೇ ದಿನೇ ಹೆಚ್ಚಾಗುತ್ತಿವೆ. ಇತ್ತ ಕೆಂಚರ್ಲಹಳ್ಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುರ್ರಂಪಲ್ಲಿಯಲ್ಲಿ ಮಾತುಕತೆ ವೇಳೆ ದೊಡ್ಡಪ್ಪನನ್ನೇ ತಮ್ಮನ ಮಗ ಕೊಂದಿರುವ ಘಟನೆ ನಡೆದಿದೆ. ಹೌದು, ಮನೆ ವಿಚಾರಕ್ಕೆ ನ್ಯಾಯ ಪಂಚಾಯಿತಿ ಮಾಡುತ್ತಿದ್ದ ವೇಳೆ ಸ್ಥಳಕ್ಕೆ ಹೋದ ದೊಡ್ಡಪ್ಪನನ್ನ ತಮ್ಮನ ಮಗ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರ್ರಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಮೃತ ದುರ್ದೈವಿಯನ್ನ 66 ವರ್ಷದ ನಾರಾಯಣಸ್ವಾಮಿ ಎನ್ನಲಾಗಿದೆ. ಗುರ್ರಂಪಲ್ಲಿ ಗ್ರಾಮದ ತಮ್ಮ ಮದ್ದರೆಡ್ಡಿ ಎಂಬಾತನ ಮನೆ ವಿಚಾರಕ್ಕೆ ಸುಮಾರು ದಿನಗಳಿಂದ ವಿವಾದವಿತ್ತು. ರಾತ್ರಿ ಮನೆ ವಿಚಾರಕ್ಕೆ ಮಾತುಕತೆ ನಡೆಯುತ್ತಿದ್ದ ವೇಳೆ ಸ್ಥಳಕ್ಕೆ ಹೋದ ನಾರಾಯಣಸ್ವಾಮಿ ಮತ್ತು ತಮ್ಮ ಮಗ 38 ವರ್ಷದ ಮಧುಸೂದನ್ ನಡುವೆ ಮಾತಿಗೆ ಮಾತು ಬೆಳೆದು ಈ ವೇಳೆ ಮಾತುಗಳು ವಿಕೋಪಕ್ಕೆ ತಿರುಗಿ ಮಧುಸೂದನ್ಗೆ ನಾರಾಯಣಸ್ವಾಮಿ ದೊಡ್ಡಪ್ಪನಾಗಬೇಕು ಅನ್ನೋದನ್ನ ಲೆಕ್ಕಿಸದೆ ಕೊಲೆ ಮಾಡಿದ್ದಾನೆ. ಅದೇ ಮಧುಸೂದನ್ ಅಂತ ಅವರು ಮನೆಗೆ ಏನೋ ರಾಮಾಯಣ ಇತ್ತು, ಅದ್ರಿಗೆ ಇದು ನ್ಯಾಯ ಮಾತಾಡೋಣ ಅಂತ ಏನು ಮಾತಾಡೋದಂತ ಹೋಗಿದ್ದಕ್ಕೆ ನಮ್ಮ ತಂದೆಯವ್ರಿಗೆ ಈ ತರ ಹೊಡೆದು ಗೇಟ್ ತಳ್ಳಿದ್ದಾನೆ, ಸಾಯಿಸಿದ್ದಾನೆ, ಕೊಲೆ ಮಾಡಿದ್ದಾನೆ. ಸರ್ 10:10 ರಾತ್ರಿ 10:10 ಮತ್ತೆ ದಿಢೀರ್ನ ಹಾಸ್ಪಿಟ್ಲಿಗೆ ಬಂದ್ವಿ. ಈ ತರ ತಿರೋಗಿದ್ದಾರೆ. ಬೋರ್ವೆಲ್ ಏಜೆನ್ಸಿ, ಸಾಯಿರಾಮ್ ಬೋರ್ವೆಲ್ಸ್ ಅಂತ ಏಜೆನ್ಸಿ ಕಾಂಟ್ರಾಕ್ಟರ್ ಇದು ಎಲ್ಲ ಮಾಡ್ತಾ ಇದ್ರು. ಅವನು ವ್ಯವಸಾಯ. ಬೋರ್ವೆಲ್ ನಾರಾಯಣಸ್ವಾಮಿ ಅನ್ನೋ ವ್ಯಕ್ತಿ ಒಳ್ಳೆ ವ್ಯಕ್ತಿ ಸರ್. ರಾಜಕಾರಣ ಇಲ್ಲ ಸರ್, ಆತರ ಇಲ್ಲ. ಬೇರೆಯವ್ರದ್ದು ಆಗ್ತಾ ಇತ್ತು. ರಾತ್ರಿ ಇದೆ ಮಾತಾಡಿದ್ದಕ್ಕೆ ಈ ತರ ಆಯ್ತು. ತೀರ್ಮಾನ ಮಾಡೋದಾಗ ಈ ತರ ಗಲಾಟೆ ನಡೆಯುತ್ತೆ. ಮೃತದೇಹವನ್ನ ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇಟ್ಟಿದ್ದು, ಆಸ್ಪತ್ರೆಗೆ ಅಡಿಷನಲ್ ಎಸ್ಪಿ ಜಗನ್ನಾಥ್ ರಾಯ್, ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಭೇಟಿ ನೀಡಿ ಘಟನೆಯ ಸಂಪೂರ್ಣ ವಿವರಣೆ ಪಡೆದು ಪೊಲೀಸರು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ನಾರಾಯಣಸ್ವಾಮಿಯ ತಮ್ಮ ಮದ್ದಿರೆಡ್ಡಿಯನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಮಧುಸೂದನ್ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.